ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನನ್ನ ಕೊಲೆ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಓದುತ್ತಿದ್ದಂತಹ ಹಿಂದೂ ಬಾಲಕನ ಕೊಲೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ಊರಗಡೂರಿನಲ್ಲಿ ಒಂದು ಘಟನೆ ನಡೆದಿರೋದು. ಊರಗಡೂರಿನಲ್ಲಿ ಎಸ್ಎಸ್ಎಲ್ಸಿ ಓದ್ತಾ ಇದ್ದ ಬಾಲಕ ಪರೀಕ್ಷೆ ಹಿನ್ನೆಲೆ ವಿಶೇಷ ತರಗತಿಗೆ ಹಾಜರಾಗಿದ್ದ. ಶಾಲೆಯಿಂದ ಅನತಿ ದೂರದಲ್ಲಿ ಹಲ್ಲೆ ಮಾಡಿದೆ ಗುಂಪು. ಅನ್ಯಕೋಮಿನ ಸುಮಾರು 3 ರಿಂದ 4 ಅಪ್ರಾಪ್ತ ಬಾಲಕರಿಂದಲೇ ಒಂದು ಕೃತ್ಯ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಹಲ್ಲೆಯಿಂದ ತೀವ್ರ ಅಸ್ವಸ್ಥಗೊಂಡ ಯುವಕ ಆಸ್ಪತ್ರೆಗೆ ಸಾಗಿಸುವ ಮಧ್ಯೆ ಸಾವನ್ನಪ್ಪಿದ್ದಾನೆ. ಇದೇ ಶಾಲೆಯಲ್ಲಿ ಓದಿ ಡ್ರಾಪ್ ಔಟ್ ಆಗಿದ್ದ ಬಾಲಕರಿಂದಲೇ ಒಂದು ಕೃತ್ಯವನ್ನು ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಅಪ್ರಾಪ್ತ ಬಾಲಕನ ಕೊಲೆ ನಡೆದಿರೋದು. ಎಸ್ಎಸ್ಎಲ್ಸಿ ಓದ್ತಾ ಇದ್ದ ಹಿಂದೂ ಬಾಲಕ. ಮೃತದೇಹವನ್ನು ಸರ್ಕಾರಿ ಮೆಗ್ಗಾನ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಶವಾಗಾರಕ್ಕೆ ಭೇಟಿ ನೀಡಿ ಎಸ್ಪಿ ನಿಖಿಲ್ ಪರಿಶೀಲನೆಯನ್ನು ನಡೆಸಿದ್ದಾರೆ. ಘಟನಾ ಸ್ಥಳದಲ್ಲಿ ಚಾಲಕನಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನ ಕೊಲೆ ನಡೆದಿರೋದು, ಏನಿದು ಪ್ರಕರಣ, ಹಿನ್ನೆಲೆ ಏನು? ಸುದೀಪ್, ಏನು ಶಿವಮೊಗ್ಗದ ಊರ್ಗಡ್ಡಿನಲ್ಲಿ ಶಾಲೆಗೆ ತೆರಳಿದಂತಹ ಏನು ಅಪ್ರಾಪ್ತ ಬಾಲಕ ಇರ್ತಾನೆ, ಸ್ಪೆಷಲ್ ಕ್ಲಾಸ್ಗಾಗಿ ಶಾಲೆಯಲ್ಲಿ 9 ಗಂಟೆಗಳ ಕಾಲ 9 ಗಂಟೆ ತನಕ ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ತರಗತಿಯಲ್ಲಿ ಒಂದು 34 ವಿದ್ಯಾರ್ಥಿಗಳಿಗೆ ಶಾಲೆ ಶಿಕ್ಷಕರು ಪಾಠನ ಮಾಡ್ತಾ ಇರ್ತಾರೆ. ಆ ವೇಳೆ ಮುಗಿದ ನಂತರ ಮನೆಗೆ ತೆರಳುವ ವೇಳೆ ಅಲ್ಲಿಗೆ ಬಂದಂತಹ ಅಪ್ರಾಪ್ತರ ಗುಂಪೊಂದು ಬಂದು ನೇರವಾಗಿ ಶಾಲೆಯ ಮುಂಭಾಗದಲ್ಲೇ ಇರುವಂತಹ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡ್ ಹತ್ರ ಬಂದು ಅಲ್ಲಿ ಅವರನ್ನ ಪ್ರಶ್ನೆ ಮಾಡಿ ಒಂದಿಷ್ಟು ಮಾತಿನ ಚಕಮಕಿ ನಡೆದ ನಂತರ ಒಬ್ಬ ಅಪ್ರಾಪ್ತನಿಗೆ ಮತ್ತೊಬ್ಬ ಅಪ್ರಾಪ್ತನಿಗೆ ಹೊಡೆಯೋದಕ್ಕೆ ಮುಂದಾಗ್ತಾರೆ. ಈ ವೇಳೆ ಹೋಗಿದಂತ ಮೃತಪಟ್ಟಂತ ಅಪ್ರಾಪ್ತ ಯುವಕ ಏನಿದ್ದಾನೆ, ಆತ ಅಲ್ಲಿಗೆ ಹೋದ ತಕ್ಷಣ ಆತನಿಗೂ ಕೂಡ ಒಂದಿಷ್ಟು ಹೊಡೆತಗಳನ್ನ ಹೊಡಿತಾರೆ. ಯಾವುದೇ ಅಸ್ತ್ರಗಳಿಂದ ಹೊಡೆದಿಲ್ಲ ಅನ್ನೋ ಒಂದು ಮಾತುಗಳನ್ನ ಈಗ SP ಕನ್ಫರ್ಮ್ ಮಾಡ್ತಾ ಇರೋದು. ಜೊತೆಗೆ ಅಲ್ಲಿದ್ದಂತಹ ಯುವಕರೇನಿದ್ದಾರೆ, ಒಂದು 5 ರಿಂದ 6 ಜನರ ಗುಂಪೇನಿತ್ತು, ಆ ಗುಂಪು ಏಕಾಏಕಿ ಅಪ್ರಾಪ್ತ ಯುವಕ ಬಾಲಕ ಇದ್ದಾನೆ, ಆ ಬಾಲಕನಿಗೆ ಬಲವಾಗಿ ಹೊಡೆದರಿಂದ ಆತ ಕುಸಿದು ಬೀಳ್ತಾನೆ. ನಂತರ ಆತನನ್ನ ಅಲ್ಲಿದ್ದಂತಹ ಅವರ ಸಹಪಾಠಿಗಳಿರ್ತಾರೆ, ಆತನನ್ನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾರೆ. ಆ ಸಮಯದಲ್ಲಿ ಆತ ಸಾವನ್ನಪ್ಪಿರೋದಾಗಿ ವೈದ್ಯರು ತಿಳಿಸ್ತಾರೆ. ಅದಾದ ನಂತರ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಜನಸಂದಣಿ ಕೂಡ ಸೇರ್ತದೆ. ಅಲ್ಲಿ ಅವರ ಫ್ಯಾಮಿಲಿಯವರಾಗಿರ್ಬೋದು, ಹಾಗೆ ಅಲ್ಲಿಯ ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಬಂದು ನಂತರ ಇಲ್ಲಿ ಸೇರ್ಕೊಂತಾರೆ. ಅದಾದ ಬಳಿಕ SP ಅವರು ಬಂದು ಕೂಡ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆತನ ಕುಟುಂಬಕ್ಕೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದ ಬಳಿಕ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ಉಂಟಾಗುತ್ತೆ. ಅದಾದ ನಂತರ ಅಲ್ಲೂ ಕೂಡ ಒಂದಿಷ್ಟು ಪೊಲೀಸ್ ಬಂದೋಬಸ್ತನ್ನ ಈಗ ಹಾಕೊಂಡಿದ್ದು, ಸ್ಥಳಕ್ಕೆ ಸದ್ಯ ಈಗ ಶಿವಮೊಗ್ಗದ ಶಾಸಕರಾದ ಚನ್ನಬಸಪ್ಪ ಅವರು ಕೂಡ ಬಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳೋದ್ರ ಜೊತೆಗೆ ಸಮಾಧಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಶವಾಗಾರದಲ್ಲಿ 100 ಸಂಖ್ಯೆಯಲ್ಲಿ ಜನರು ಸೇರಿದ್ರು. ಅದಾದ ಬಳಿಕ ಅಲ್ಲಿ ಸ್ಥಳದಲ್ಲೂ ಕೂಡ 100 ಜನರು ಸೇರಿದ್ದರಿಂದ ಸ್ಥಳಕ್ಕೆ ಬಿಗಿ ಬಂದೋಬಸ್ತನ್ನ ಈಗ ಪೊಲೀಸರು ಹಾಕೊಂಡಿದ್ದಾರೆ. ಸುದೀಪ್, ಹಾಗೆ ವಿನಯ್, ಅನ್ಯಕೋಮಿನ ಅಪ್ರಾಪ್ತ ಬಾಲಕರೇ ಒಂದು ಕೃತ್ಯ ಎಸಗ್ತಾರೆ ಅಂದ್ರೆ ಇದರ ಒಂದು ಹಿನ್ನೆಲೆ ಏನಿದೆ, ಪ್ರಕರಣದ ಸಾರಾಂಶ ಏನು ಅಂತ? ಸುದೀಪ್, ಈಗ ಸದ್ಯಕ್ಕೆ ತಿಳಿದು ಬಂದ ಪ್ರಕಾರ ಶಾಲೆಯಲ್ಲಿ ಅವರು ಡ್ರಾಪ್ ಔಟ್ ಆಗಿರ್ತಾರೆ. ಅದಾದ ಬಳಿಕ ಶಾಲೆಯಲ್ಲಿ ಸುತ್ತಾಡ್ತಾ ಇರ್ತಾರೆ. ಈ ಮಧ್ಯೆ ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಕೂಡ ಆಗಿರುತ್ತೆ. ಆದ್ರೆ ಸರಿಯಾದ ಕಾರಣ ಇನ್ನೊಂದಷ್ಟು ತನಿಖೆಯಿಂದ ಹೊರಬರಬೇಕಾಗಿದೆ. ಯಾಕೆ ಆತನ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ, ಹಾಗೆ ಕೊಲೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಅದಕ್ಕಾಗಿ ಪೊಲೀಸರು SP ನೇತೃತ್ವದಲ್ಲಿ ಒಂದು ತಂಡವನ್ನು ಕೂಡ ರಚನೆ ಮಾಡಿದ್ದು, ಈಗಾಗಲೇ 2 ಅಪ್ರಾಪ್ತ ಬಾಲಕರನ್ನ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2ರನ್ನ ಅರೆಸ್ಟ್ ಕೂಡ ಮಾಡಿದ್ದು ತನಿಖೆಯನ್ನ ಆರಂಭಿಸಿದ್ದಾರೆ. ಮತ್ತೆ ಓರ್ವ ಗಾಯಾಳು ಏನಿದ್ದಾನೆ ಆತನಿಂದನೂ ಕೂಡ ಒಂದಿಷ್ಟು ಹೇಳಿಕೆಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಯಾಕೆ ಈ ರೀತಿ ಘಟನೆ ನಡೀತು, ಅದರಲ್ಲೂ ಇವರ ಮಧ್ಯೆ ಯಾವ ವೈಷಮ್ಯ ಇತ್ತು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಈಗ ಆರಂಭಿಸಿರೋದು. ಸದ್ಯ ಎಲ್ಲ ತನಿಖೆಯ ನಂತರ ಈಗ ಎಲ್ಲ ಸತ್ಯ ಹೊರಗೆ ಬರಬೇಕಾಗಿದೆ. ಸುದೀಪ್, ಧನ್ಯವಾದ ವಿನಯ್ ಡೀಟೇಲ್ಸ್ಗೆ.